ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಪ್ರತಿಯೊಬ್ಬರೂ ತಿಳ್ಕೋಬೇಕು, ಅಳವಡಿಸ್ಕೊಳ್ಬೇಕು, ಪಾಲನೆ ಮಾಡಬೇಕಾದಂಥ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಏನು ಆ ವಿಚಾರ ಅಂತಂದರೆ, ಮನುಷ್ಯ ಭೂಮಿ ಮೇಲೆ ಹುಟ್ಟುಬಿಡ್ತಾನೆ ಪೂರ್ವಜನ್ಮದ ಕರ್ಮದ ಅನುಸಾರವಾಗಿ. ಹೋದ ಜನ್ಮ ಏನೋ ಕರ್ಮ ಮಾಡಿದ್ವಿ, ಹುಟ್ಬಿಟ್ಟಿದ್ದೀವಿ. ಹುಡೋದು ಆಕಸ್ಮಿಕ, ಸಾಯೋದಂತೂ ಖಚಿತ, ಅದಂತೂ ಗ್ಯಾರಂಟಿ. ಆಕಸ್ಮಿಕವಾಗಿ ಹುಟ್ಬಿಡ್ತೀವಿ, ಸಾಯೋದಂತೂ ಗ್ಯಾರಂಟಿ. ಆದರೆ ಈ ಹುಟ್ಟು ಸಾವು ಮಧ್ಯೆ ನಾವೇನು ಮಾಡಿದ್ವಿ, ನಮಗೋಸ್ಕರ ಏನು ಕೊಟ್ಟಿದ್ದೀವಿ ಜಗತ್ತಿಗೆ, ನಾವು ಯಾವ ರೀತಿ ನಾನು ಹುಟ್ಟಿದ ಗೋತ್ರ ಅಥವಾ ವಂಶವನ್ನು ಕಾಪಾಡ್ಕೊಂಡಿದ್ದೀನಿ. ಕಾಪಾಡ್ಕೋದು ಅಂದ್ರೇನು? ನನ್ನ ವಂಶದ ಸ್ಥಾನಮಾನ, ನನ್ನ ತಂದೆ ತಾಯಿ ಸ್ಥಾನಮಾನ, ನನ್ನ ಪೂರ್ವಿಕರದು, ಅಂದರೆ ನನ್ನ ವಂಶ ವೃಕ್ಷಕ್ಕೆ ನನ್ನಿಂದ ಏನು ಒಳ್ಳೇದು ಮಾಡಿದ್ದೀನಿ ಅನ್ನೋದನ್ನು ನಾವು ಅರಿಬೇಕು. ಹೀಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಹುಟ್ಟಿದ್ದೀವಿ ಏನೋ ಒಂದು ಕರ್ಮಕ್ಕೋಸ್ಕರ. ಏನೋ ಒಂದು ತಪ್ಪು ಮಾಡಿದ್ವಿ ಹೋದ ಜನ್ಮದಲ್ಲಿ, ಈಗ ಮನುಷ್ಯನಾಗಿ ಹುಟ್ಟಿದ್ದೀವಿ, ಅನುಭವಿಸ್ತಾ ಹೋಗ್ತಾ ಇದ್ದೀವಿ. ದುಃಖ, ಸುಖ, ನೋವು ಇದು ಕಾಮನ್ ಎಲ್ಲರಿಗೂ ಕೂಡ. ರಾಮನಿಗೂ ಇತ್ತು, ಕೃಷ್ಣನಿಗೂ ಇತ್ತು. ಇಡೀ ಜಗತ್ತಲ್ಲಿ ಭೂಮಿ ಅನ್ನೋ ಗ್ರಹದಲ್ಲಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ರೀತಿ ಕಷ್ಟ, ಸುಖ, ನೋವು ಎಲ್ಲ ಅನುಭವಿಸ್ತೀವಿ. ಇದ್ರ ಜೊತೆಗೆ ನಮ್ಮ ಒಂದು ಅಭಿವೃದ್ಧಿ, ಜೀವನದಲ್ಲಿ ಏಳಿಗೆ ಆಗುವಂಥದ್ದು, ನಮ್ಮ ವಂಶಕ್ಕೆ ಹೆಸರು ತರುವಂಥದ್ದು ಏನಾದ್ರು ಮಾಡಿದ್ದೀವಾ? ಅಯ್ಯೋ ಬರೀ ಕಷ್ಟ ಕಷ್ಟ ಅಂತೀವಿ ನಾವು. ಅಯ್ಯೋ ನಮಗಿಂತ ತೊಂದರೆ ಅಂತೀವಿ. ಅಪ್ಪ ನಂಗೆ ಕಾರ್ ಇದೆ, ಸೈಟ್ ಇದೆ, ಮನೆ ಇದೆ, ಬಂಗ್ಲೆ ಇದೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಅಂತ ಸುಖ ಪಡ್ತೀವಿ. ಎಲ್ಲ ಓಕೆ. ಆದರೆ ಇಷ್ಟೆಲ್ಲ ಆಸ್ತಿ ಇದ್ದು, ಇಷ್ಟೆಲ್ಲ ಶರೀರದಲ್ಲಿ ಯಾವುದೇ ನ್ಯೂನ್ಯತೆ, ಶರೀರ ಯಾವುದೇ ರೀತಿ ಅಂಗವಿಕಲತೆ ಇಲ್ಲ, ಬುದ್ಧಿ ಭ್ರಮಣೆ ಇಲ್ಲ, ಏನೂ ಇಲ್ಲ. ಬಟ್ ನಾವೇನು ಮಾಡಿದ್ದೀವಿ ಜಗತ್ತಿಗೆ, ಸೊಸೈಟಿಗೆ, ಸಮಾಜಕ್ಕೆ, ನನ್ನ ಗೋತ್ರ ವಂಶಕ್ಕೆ ಅನ್ನೋದು ಪ್ರಶ್ನೆ ಬಂದಾಗ ಝೀರೋ. 500 ಕೋಟಿ ಆಸ್ತಿ ಇದೆ ಅಂತಾರೆ, ಒಂದು 50 ಕಾರ್ ಇದೆ ಅಂತಾರೆ, ಸುಮಾರು ಸೈಟ್ಗಳಿವೆ, ಮನೆ ಇದೆ, ಚಿನ್ನ, ವಜ್ರ, ವೈಢೂರ್ಯ, ಬೆಳ್ಳಿ ಎಲ್ಲ ಇದೆ ಅಂತಾರೆ. ಎಲ್ಲ ಇದೆ, ಬಟ್ ನೀನೇನು ಮಾಡಿದ್ಯಾ ಜಗತ್ತಿಗೆ? ನೀನೇನು ಮಾಡಿದ್ಯಪ್ಪ ಜಗತ್ತಿಗೆ? ಬೇಡ, ಇಡೀ ಜಗತ್ತಿಗೆ ಮಾಡೋದು ಬೇಡ. ನೀನು ಹುಟ್ಟು ಬೆಳೆದಂಥ ಗೋತ್ರ ವಂಶಕ್ಕೆ ನೀನೇನು ಮಾಡಿದ್ಯಾ ಅಂತ ಕೇಳಿದಾಗ, ಇಷ್ಟೆಲ್ಲ ಆಸ್ತಿ ಮಾಡಿದ್ದೀನಿ, ಹಿಂದೆ ಯಾರೋ ಮಾಡಿದ್ರೋ ಹೋಗುತ್ತೆ, ನಾನು ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿದ್ಯಲ್ಲ, ಒಂದು ಗುರುಗಂಜಿಗೆ ಹತ್ರ ಚಿನ್ನ ತೊಗೊಂಡೋಗ್ತೀಯ ಸತ್ತಾಗ? ಇಲ್ಲ. ಒಂದೇ ಒಂದು ಅರ್ಧ ಇಂಚು, ಅರ್ಧ ಅಡಿ ಜಾಗ ಸತ್ತಾಗ ತೊಗೊಂಡೋಗ್ತೀಯ? ಅಷ್ಟೊಂದು ಸೈಟು, ಗದ್ದೆ, ಹೊಲ, ಮನೆ ಎಲ್ಲ ಇದೆ? ಇಲ್ಲ. ಇಷ್ಟುದ್ದ ಓದಿದ್ಯಾ, ಯಾವ್ದಾದ್ರು ಒಂದು ಸರ್ಟಿಫಿಕೇಟ್ ತೊಗೊಂಡೋಗ್ತೀಯ ಸತ್ತಾಗ? ಇಲ್ಲ. ಇಷ್ಟು ರೂಪ ಎಲ್ಲ ಇದೆ, ಒಳ್ಳೆ ದೇಹ, ಒಳ್ಳೆ ಕಣ್ಣು, ಕಿವಿ, ಮೂಗು, ಯಾವ್ದಾದ್ರು ಒಂದು ಅಂಗ ನಿನ್ನ ಜೊತೆ ಬರ್ತದಾ? ಇಲ್ಲ. ಯಾಕೆ? ಎಲ್ಲ ಸುಟ್ಟುಬಿಡ್ತಾರೆ, ಊತಾಕ್ಬಿಡ್ತಾರೆ. ಮತ್ತು ಏನೂ ತೊಗೊಂಡೋಗಲ್ಲ ಅಂದಮೇಲೆ, ಬಟ್ ನೀನೇನು ಕೊಟ್ಟಿದ್ಯಾ? ಆಸ್ತಿ ಕೊಟ್ಟಿದ್ದೀನಿ, ಮನೆ ಕೊಟ್ಟಿದ್ದೀನಿ, ಕಾರ್ ಕೊಟ್ಟಿದ್ದೀನಿ ಅಂದರೆ ಅವರು ನನ್ನ ಮಕ್ಕಳಿಗೆ ಕೂತು ತಿನ್ನೋಷ್ಟು ಆಸ್ತಿ ಮಾಡಿದ್ರೆ ನಿಮ್ಮ ಮಕ್ಕಳು ಒಂದೆಲ್ಲ ಸಾಯ್ತಾರೆ. ನೀನು ಸತ್ತಾಗೆ ನಿನ್ನ ಮಕ್ಕಳು, ಮೊಮ್ಮಕ್ಕಳು, ಬರೀ ಮಕ್ಕಳು ಎಲ್ಲರೂ ಸಾಯ್ತಾರೆ. ಯಾರು ಏನೂ ಹೊತ್ಕೊಂಡು ಹೋಗಲ್ಲ, ಹೋಗುವಾಗ ತೊಗೊಂಡೋಗಲ್ಲ. ಬಟ್ ಏನು ಮಾಡಿದ್ಯಾ ಅಂತ ಪ್ರಶ್ನೆ ಬಂದಾಗ ಅವು ನಮ್ಮಲ್ಲಿ ಉತ್ತರ ಇಲ್ಲ. ಅದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನನ್ನ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ನೀವು ಓದೋದ್ರೂ ಪರವಾಗಿಲ್ಲ, ಎಬ್ಬೆಟ್ಟೊತ್ತಿ ಪರವಾಗಿಲ್ಲ, ಒಳ್ಳೆ ಬಟ್ಟೆ ಹಾಕಿಲ್ದವ್ರು ಪರವಾಗಿಲ್ಲ, ಕೊಳಕು ಅರ್ಧಗರ ಬಟ್ಟೆ ಹಾಕೊಂಡೆ ಓಡಾಡಿ ಪರವಾಗಿಲ್ಲ. ಒಂದೊತ್ತು ಊಟ ತಿಂತೀರಾ, 3 ಹೊತ್ತಿಲ್ಲ, 1 ಹೊತ್ತು ತಿಂತೀರಾ, ಅದು ಪರವಾಗಿಲ್ಲ. ಇರಕ್ಕೆ ಮನೆ ಇಲ್ಲ, ಕಾರು, ಸೈಟು, ಬಂಗ್ಲೆ ಏನೂ ಇಲ್ಲ, ಚಿನ್ನ, ಬೆಳ್ಳಿ, ವಜ್ರ, ಯಾಕೆ ಯಾವುದು ನಮ್ಮ ಜೊತೆ ಬರಲ್ಲ? ಯಾವುದೂ ಇಲ್ವಾ? ಇನ್ನೂ ಭಾಳ ಒಳ್ಳೆಯದು. ಏನಿದ್ರೆ ಒಳ್ಳೆಯದು ನಮಗೆ ಅಂತಂದರೆ, ನಮ್ಮ ಒಳ್ಳೆ ಮಾತು ಚೆನ್ನಾಗಿರಬೇಕು. ನಮ್ಮ ಮಾತೇ ದೊಡ್ಡ ಐಶ್ವರ್ಯ.
ಒಳ್ಳೆ ಮಾತಾಡಿದ್ರೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಗಳಿಸೋಷ್ಟು ಲಾಭ ಬರ್ತದೆ. ಒಳ್ಳೆ ಮಾತಾಡಿದ್ರೆ ಇಡೀ ಜಗತ್ತೇ ಆಕರ್ಷಣೆ ಆಗುತ್ತೆ. ನಮ್ಮ ಮುಖದಲ್ಲಿ ಒಂದು ಒಳ್ಳೆ ನಗು, ಒಳ್ಳೆ ಮಾತು, ಒಳ್ಳೆ ಮನಸ್ಸು ಇತ್ತು ಅಂದರೆ ಇದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ನಗು ನಮ್ಮ ದೇಹಕ್ಕೆ ಒಂದು ಅಂದ, ಸೌಂದರ್ಯ. ನಗು ನಮ್ಮ ದೇಹಕ್ಕೆ ಒಂದು ವ್ಯಾಯಾಮ ಕೊಡುತ್ತೆ. ಒಳ್ಳೆ ಮಾತು ಇದೇ ಜಗತ್ತನ್ನು ವಶೀಕರಣ ಮಾಡುತ್ತೆ. ಒಂದೊಳ್ಳೆ ಮನಸ್ಸು ಎಲ್ಲ ಆತ್ಮಗಳನ್ನು ಕನೆಕ್ಟ್ ಆಗುತ್ತೆ. ಅದು ಪ್ರಾಣಿ ಆತ್ಮ ಇರ್ಬೋದು, ಗಂಡಸರ ಆತ್ಮ, ಹೆಂಗಸರ ಆತ್ಮ, ಮಕ್ಕಳು, ಮುದುಕಿ ಏನೇ ಇಲ್ಲಿ ಜಗತ್ತಿನಲ್ಲಿ ಮೈಂಡ್ ಟು ಮೈಂಡ್ ಕನೆಕ್ಟ್ ಆಯಿತು ಅಂತಂದರೆ ಕೋಟ್ಯಂತರ ರೂಪಾಯಿ ಆಸ್ತಿನ ನಾವು ವಾಸ್ತುದಾರರು, ಯಜಮಾನರಾಗ್ಬಿಡ್ತೀವಿ. ಆದ್ದರಿಂದ ಒಳ್ಳೆಯ ನಗು ಮುಖದಲ್ಲಿ, ಒಳ್ಳೆಯ ಮಾತು ಬಾಯಿಂದ, ಒಳ್ಳೆಯ ಮನಸ್ಸಿತ್ತು ಅಂತಂದರೆ ಈ ಮೂರು ನಾವು ಸತ್ತಾಗ ನಮ್ಮ ಜೊತೆ ಬರುತ್ತೆ. ಹೇಗೆ ಅನ್ನೋದು ನಾನು ಹೇಳ್ತೀನಿ. ಹೀಗಾಗಿ ನಮ್ಗೆ ಆಸ್ತಿ ಇಲ್ಲ, ಮನೆ ಇಲ್ಲ, ಲೀಸ್ ಮನೆ, ಬಾಡಿಗೆ ಮನೆ ಎಲ್ಲ ಕೊರಗ್ತಾರೆ. ಭಾಳ ಕೊರಗೋ ಅವಶ್ಯಕತೆ ಇಲ್ಲ. ಒಳ್ಳೆ ಭಾವನೆ, ಒಳ್ಳೆ ಮನಸ್ಸು, ಒಳ್ಳೆ ಚಿಂತನೆ ಇವೆಲ್ಲ ಇತ್ತು ಅಂತಂದರೆ ಇವೆಲ್ಲ ನಿಮ್ಮ ಹೆಣನ ಹೂತಾಕ್ಬಿಟ್ರು, ಹೆಣ ಸುಟ್ಬಿಟ್ರು, ಭಸ್ಮ ಮಾಡಿದ್ರು ಕೂಡ ಈ ಮೂರು ನಮ್ಮ ಜೊತೆ ಬರ್ತಾ ಇರ್ತದೆ ಜನ್ಮ ಜನ್ಮಾಂತರಕ್ಕೆ. ಒಳ್ಳೆ ಮನಸ್ಸು ಇತ್ತು ಅಂದರೆ ಯಾವಾಗಲೂ ಒಳ್ಳೆ ಕೆಲಸನೇ ಮಾಡಿಸುತ್ತೆ. ಕೆಟ್ಟ ಮನಸ್ಸು ಯಾವಾಗಲೂ ಕೆಟ್ಟದ್ದೇ ಮಾಡಿಸುತ್ತೆ. ಆದ್ದರಿಂದ ನಾಲಿಗೆ ಚೆನ್ನಾಗಿತ್ತು ಅಂದರೆ ಇಡೀ ನಾಡನ್ನೇ ಗೆಲ್ಲಬೋದು ಅಂತ ನನ್ನ ಗುರುಗಳು ಹೇಳ್ತಾಯಿದ್ರು. ನಾಲಿಗೆ ಒಂದು ಚೆಂದಾಗಿದ್ದರೆ ಇಡೀ ನಾಡನ್ನೇ ಗೆಲ್ಬೋದಂತೆ. ಅದಕ್ಕೆ ಈ ನಾಲಿಗೆಯಿಂದ ಒಳ್ಳೆ ಮಾತಾಡಿ ಇಡೀ ನಾಡನ್ನೇ ಗೆಲ್ಬೋದು. ಇಡೀ ನಾಡೇ ನನ್ನ ಕಂಟ್ರೋಲ್ ಇದೆ ಅಂದರೆ ನನ್ನಂಥ ಐಶ್ವರ್ಯವಂತ ಇನ್ಯಾರಿದ್ದಾರೆ? ನನಗಿಂತಲೂ ದೊಡ್ಡ ಶ್ರೀಮಂತ ಇನ್ಯಾರಿದ್ದಾರೆ? ನಾನು ಯಾವಾಗಲೂ ನಗ್ತಾ ಕೂತಿದ್ರೆ ನನಗೆ ಚಿಂತನೆ ಬರೋದಿಲ್ಲ, ಶತ್ರುಗಳು ಬರೋದಿಲ್ಲ. ನಗ್ನಗ್ತಾ ಇದ್ದಷ್ಟು ಆರೋಗ್ಯ ಜಾಸ್ತಿ ಆಗುತ್ತೆ. ಅದನ್ನ ಆರೋಗ್ಯ ನಂತರ 500 ಕೋಟಿ ಆಸ್ತಿ ಇದೆ, BP ಇದೆ, ಡಯಾಬಿಟಿಸ್ ಇದೆ, ಗ್ಯಾಸ್ಟ್ರೈಟಿಕ್ಸ್ ಇದೆ, ಪಿಸ್ತೂಲ, ಫಿಶರು, ಪೈಲ್ಸು, ಆರ್ಟು, ಏನೇನೋ ಪ್ರಾಬ್ಲಮ್. ಅಷ್ಟೆಲ್ಲ ದುಡ್ಡು ಖರ್ಚು ಮಾಡೋದು ನಿನ್ನ ಆರೋಗ್ಯ ಕ್ಯೂರ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಿನ್ನ ಏನೂ ಆಸ್ತಿ ಇಲ್ಲ, ಒಂದು ನಗು ಇತ್ತು ಮುಖದಲ್ಲಿ ಅಂದರೆ ಆರೋಗ್ಯವೇ ಸಂಪತ್ತಾಗ್ಬಿಡುತ್ತೆ. ಇದಕ್ಕೆಲ್ಲ ಕಾರಣ ಏನಿದೆ? ಬೇಸ್ಮೆಂಟ್ ಏನು? ಸುಮ್ಮನೆ ನಗಕ್ಕಾಗಲ್ಲ. ಯಾವಾಗಲೂ ನಗು ಮುಖದಲ್ಲಿ ಇರೋದು ಒಂದು ದೊಡ್ಡ ಕಲೆ. ಯಾವಾಗಲೂ ಹಸನ್ಮುಖಿಯಾಗಿದ್ದಾನೆ, ಯಾವಾಗಲೂ ನಗ್ತಿರ್ತಾರೆ ಅಂದರೆ ಅದೊಂದು ದೈವ ಆಶೀರ್ವಾದ. ಯಾವಾಗಲೂ ಅವನ ಬಾಯಲ್ಲಿ ಒಳ್ಳೆ ಮಾತಾಡ್ತಾನೆ ಅದು ದೈವ ಕೃಪೆ. ಯಾವಾಗಲೂ ಅವನ ಮನಸ್ಸು ಶುದ್ಧವಾಗಿರ್ತದೆ, ಅವನು ಪೂರ್ವಜನದ ಆಶೀರ್ವಾದ, ಪೂರ್ವಿಕರು, ಹಿರಿಯರು, ಪಿತೃದೇವತೆಗಳ ಆಶೀರ್ವಾದ. ಈ ಮೂರು ಒಂದಿತ್ತರೆ ಇವನಿಗಿಂತ ದೊಡ್ಡ ಶ್ರೀಮಂತ ಜಗತ್ತಿನಲ್ಲಿ ಯಾರೂ ಇಲ್ಲ. ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವ್ಯಕ್ತಿತ್ವ ಯಾವ ರೀತಿ ವಿಕಾಸ ಆಗಬೇಕು, ಒಳ್ಳೆ ನಗುವಿನಿಂದ, ಒಳ್ಳೆ ಮಾತಿನಿಂದ, ಒಳ್ಳೆ ಮನಸ್ಸಿನಿಂದ ಒಬ್ಬ ವ್ಯಕ್ತಿತ್ವವನ್ನೇ ಬದಲಾಯಿಸ್ಬೋದು. ನಮ್ಮ ವ್ಯಕ್ತಿತ್ವ ಬದಲಾವಣೆ ಆಗುತ್ತಂತೆ. ಹಾಗಾದ್ರೆ ಅದನ್ನು ಹೇಗಿದೆ ಅನ್ನೋದನ್ನು ಅಗಸ್ತ್ಯ ಋಷಿಗಳು ಅಂತ ಒಬ್ಬರಿದ್ದರು. ಆ ಅಗಸ್ತ್ಯ ಋಷಿಗಳು ಒಂದು ಕಡೆ ಹೇಳ್ತಾರೆ, ಜಗತ್ತಿನಲ್ಲಿ ಏನೇ ಇದ್ರೂ ಪರವಾಗಿಲ್ಲ, ಏನಿಲ್ಲ ಅಂದ್ರೂ ಪರವಾಗಿಲ್ಲ, ವ್ಯಕ್ತಿತ್ವ ಚೆನ್ನಾಗಿರಬೇಕು ಅಂತೇಳಿ. ಆಗ ಭಗವಂತನ ಹತ್ರಕ್ಕೆ ಹೋಗ್ತದೆ ಈ ಆತ್ಮ. ಈ ಆತ್ಮ ಸತ್ತಾಗ ಸುಟ್ಟು ಬಿಡ್ತಾರೆ, ಮತ್ತು ಊತಾಕ್ಬಿಡ್ತಾರೆ. ಅದು ಆತ್ಮ ಸುಡೋಕ್ಕಾಗಲ್ಲ, ಊತಕ್ಕಾಗಲ್ಲ. ಈ ಆತ್ಮ ಭಗವಂತನ ಸಾನ್ನಿಧ್ಯಕ್ಕೆ ಹೋಗ್ಬೇಕಂದ್ರೆ ಅವನಿಗಿಂತಲೂ ಹೆಚ್ಚಾಗಿ ಒಳ್ಳೆ ವ್ಯಕ್ತಿತ್ವ ಇರಬೇಕು, ಪರ್ಸನಾಲಿಟಿ ಇರಬೇಕಂತ. ಅಗಸ್ತ್ಯ ಋಷಿಗಳು ಏನು ಹೇಳ್ತಾರೆ ಅಂತಂದರೆ, ಕೆಟ್ಟ ಚಟ ಯಾವಾಗ ಮನುಷ್ಯನಿಗಿರ್ತದೋ ಅವನಿಗೆ ಹಲವಾರು ಜನ್ಮಗಳು ಪ್ರಾಪ್ತಿಯಾಗ್ತದೆ ಮುಂದೆ ಅಂತ ಹೇಳ್ತಾರೆ. ಕೆಟ್ಟ ಚಟಗಳು, ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು, ಡ್ರಗ್ಸ್ ತಗೊಳ್ಳೋದು, ಗಾಂಜಾ, ಕೆಟ್ಟ ನಡವಳಿಕೆಗಳು, ಕೆಟ್ಟ ಚಟಗಳು ಯಾರ್ಯಾರಿಗಿರುತ್ತೋ ಅವನಿಗೆ ನೆಕ್ಸ್ಟ್ ಬರ್ತದ್ದು ಗ್ಯಾರಂಟಿ, ಅವನು ಮೋಕ್ಷಕ್ಕೆ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವನ ಕೆಟ್ಟ ಚಟಗಳೇ ಮನಸ್ಸು, ದೇಹ, ಆತ್ಮವನ್ನು ಕಲ್ಮಶ ಮಾಡುತ್ತೆ ಅಂತ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಅಗಸ್ತ್ಯ ಮಹರ್ಷಿಗಳು. ಎರಡನೇದು ಕೆಟ್ಟ ಸಹವಾಸ. ಕಳ್ತನ ಮಾಡೋನು, ಸುಳ್ಳು ಹೇಳೋನು, ಕೊಲೆ ಮಾಡೋನು, ರೇಪ್ ಮಾಡೋನು, ದರೋಡೆ ಮಾಡೋನು, ಕೆಟ್ಟ ಜನಗಳ ಸಹವಾಸದಿಂದ ಅವನ ಆತ್ಮ ಮೈಲಿಗೆ ಆಗುತ್ತಾ ಹೋಗುತ್ತಂತೆ. ದೇಹ ಅಲ್ಲ, ಆತ್ಮ.
ಯಾವಾಗ ಒಬ್ಬ ಮನುಷ್ಯ ಕೆಟ್ಟ ಸಹವಾಸದಲ್ಲಿರ್ತಾನೋ, ಕೆಟ್ಟ ಜನರ ಸಂಘದಲ್ಲಿರ್ತಾನೋ, ಅವನು ಮತ್ತೆ ಮತ್ತೆ ಹುಡಬೇಕಾಗಿ ಬರುತ್ತೆ. ಯಾವ್ಯಾವ ಸಹವಾಸದಲ್ಲಿರ್ತಾನೋ ಆ ಸಹವಾಸದಲ್ಲೇ ಅವನ ಮುಂದಿನ ಜನ್ಮಗಳು ಸೃಷ್ಟಿಯಾಗತ್ತೆ ಅಂತ ಅಗಸ್ತ್ಯರು ಒಂದು ಕಡೆ ಹೇಳ್ತಾರೆ. ಯಾವ್ಯಾವ ಕೆಟ್ಟ ಚಟಗಳನ್ನು ಸ್ಮೋಕ್ ಮಾಡ್ತಾನೆ, ಡ್ರಿಂಕ್ಸ್ ಮಾಡ್ತಾನೆ, ಅವ್ನು ಯಾವ್ಯಾವ ತುಂಬ ಡ್ರಿಂಕ್ಸ್ ಮಾಡೋದಾದರೆ ಅವ್ನು ನೆಕ್ಸ್ಟ್ ಬರ್ತಾ ಅವ್ನು ಡ್ರಿಂಕ್ಸ್ ಮಾರಾಟ ಮಾಡೋ ಅಂಗಡಿನೇ ಓಪನ್ ಮಾಡೋದು. ಅವ್ನು ಸ್ಮೋಕ್ ಮಾಡ್ತಾನೆ ದಿನ ಅಂತಂದರೆ ಅವನು ಬೀಡಿ ಸಿಗರೇಟ್ ವ್ಯಾಪಾರ, ಅದು ಮ್ಯಾನುಫ್ಯಾಕ್ಚರಿಂಗ್, ಈ ಥರದ್ದೇ ಅವ್ನ ಜೀವನ ಅದರಲ್ಲೇ ನರಳಿ ಸಾಯ್ತಾನೆ. ಆತ್ಮವನ್ನು ಯಾವ ರೀತಿ ಸಿದ್ಧಿ ಮಾಡ್ಕೊಂಡಿರ್ತಾನೋ ಅವನು ಕುಡಿಯೋದ್ರಿಂದ ಸಿದ್ಧಿ ಮಾಡ್ಕೊಂಡಿರ್ತಾನೆ, ಸ್ಮೋಕ್ ಮಾಡೋದ್ರಿಂದ ಸಿದ್ಧಿ ಆಗಿರ್ತದೆ, ಡ್ರಗ್ಸ್ ತಗೊಳ್ಳೋದ್ರಿಂದ ಸಿದ್ಧಿ ಆಗಿರ್ತದೆ. ಇದರಲ್ಲಿ ಆ ಚಟಗಳಿಂದ ಆತ್ಮ ಆ ಚಟಕ್ಕೆ ಸುತ್ಕೊಂಡು ಹೋಗ್ತಾ ಇರ್ತದೆ ಅಂತೇಳಿ. ಯಾರ್ಯಾವ ಕೆಟ್ಟ ಜನರ ಸಹವಾಸದಲ್ಲಿ ಬಾಳಿ ಬದುಕಿ ಸತ್ತೋಗ್ತಾನೋ ನೆಕ್ಸ್ಟ್ ಬಂತು ಅಂಥ ಕೆಟ್ಟ ಜನಗಳಲ್ಲೇ ಇದಕ್ಕೆ ಆತ್ಮ ಸಿದ್ಧಿಯಾಗೋಗಿದೆ ಕೆಟ್ಟ ಸಹವಾಸದಲ್ಲಿ. ಒಬ್ಬ ಸನ್ಯಾಸಿ ಅಲ್ಲ, ಒಬ್ಬ ಸಾಧು, ಒಬ್ಬ ಸಂತ, ಒಬ್ಬ ಒಳ್ಳೆಯ ವ್ಯಕ್ತಿ ದಿನ ಧ್ಯಾನ, ಜಪ, ತಪ, ದಾನ, ಯಾತ್ರೆ, ಜಾತ್ರೆ ಇದೆಲ್ಲ ಮಾಡ್ತಾ ಬಂದರೆ ನೆಕ್ಸ್ಟ್ ಬರ್ತಿಲ್ಲ ಆತ್ಮ ಅದು ಮೋಕ್ಷಕ್ಕೆ ಹೋಗ್ಬೋದು, ಇಲ್ಲ ಮುಕ್ತಿಗೆ ಹೋಗ್ಬೋದು. ಅಕಸ್ಮಾತ್ ಮೋಕ್ಷ ಮುಕ್ತಿ ಇಲ್ಲ ಅಂದರೂ ಅವನಿಗೆ ಒಳ್ಳೆ ಸಹವಾಸದಲ್ಲಿ ಉಡುತ್ತೆ. ಯಾಕಂದರೆ ಹಿಂದಿನ ಜನ್ಮದಲ್ಲಿ, ಈ ಜನ್ಮದಲ್ಲಿ ಒಂದು ದಾನ, ಧ್ಯಾನ, ಜಪ, ತಪ ಇವೆಲ್ಲ ಮಾಡಿರ್ತಾನಲ್ಲ, ಅದನ್ನ ಅವನಿಗೆ ಸುಖ ಭೋಗಗಳನ್ನು ಕೊಡ್ತಾನಂತೆ. ಮುಕ್ತಿ ಮೋಕ್ಷ ಮಿಸ್ ಆದರೂ ಅವನು ನೆಕ್ಸ್ಟ್ ಬರ್ತಲ್ಲಿ ಕೋಟ್ಯಾಧಿಪತಿ, ಮಂತ್ರಿ, MLA, ಕಾರ್ಪೊರೇಟರು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿ, ಅಧ್ಯಕ್ಷರ ದೇಶಕ್ಕೆ ಇದೆಲ್ಲ ಪದವಿ ಸಿಗುತ್ತಂತೆ. ಕೆಟ್ಟ ಚಟ ಆಯಿತು, ಕೆಟ್ಟ ಸಹವಾಸ ಆಯಿತು, ಕೆಟ್ಟ ಕೆಲಸಗಳನ್ನು ಮಾಡೋದು, ಚಾಡಿ ಹೇಳೋದು, ಸುಳ್ಳು ಹೇಳೋದು, ಇನ್ನೊಬ್ರಿಗೆ ಮೋಸ ಮಾಡೋದು, ಇನ್ನೊಬ್ರಿಗೆ ತೊಂದರೆ ಕೊಡೋದು, ಹೊಡೆಯೋದು, ಬೈಯೋದು, ಈ ಥರ ಇತ್ತು ಅಂದರೆ ಅದು ತಕ್ಕಂತೆ ಒಂದು ದಿನಕ್ಕೆ 5 ಸಲ ಹೊಡಿತಾನೆ, ಸುಳ್ಳು ಹೇಳ್ತಾನೆ ಅಂದರೆ ಒಂದೊಂದು ದಿನಕ್ಕೂ ಹೊಡೆಯೋದು, ಸುಳ್ಳು ಹೇಳಿದಾಗ ಆತ್ಮ ಅದೇ ಥರ ಸಿದ್ಧಿ ಆಗೋಗಿರುತ್ತದೆ. ಸಿದ್ಧಿ ಆಗಿ 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 ಕೊನೆಗೆ ಅವನಿಗೆ ಅದೇ ಥರ ಭರ್ತೆ ಪ್ರಾಪ್ತಿಯಾಗ್ತದೆ. ಯತ್ ಕರ್ಮೇಣ ತತ್ ಜನ್ಮ, ಕರ್ಮ ಏನು ಮಾಡಿತೋ ಅದು ತಕ್ಕಂತೆ ಜನ್ಮ ಪ್ರಾಪ್ತಿಯಾಗ್ತದೆ ಅಂತ ಅಗಸ್ತ್ಯ ಋಷಿಗಳು ಒಂದು ಕಡೆ ಹೇಳ್ತಾರೆ. ಅಗಸ್ತ್ಯ ಮುನಿಗಳು ನಾಡಿ ಜ್ಯೋತಿಷ್ಯ ಅಂತ ಒಂದು ಇದಿದೆ. ಅಗಸ್ತ್ಯ ಮುನಿ ನಾಡಿ ಜ್ಯೋತಿಷ್ಯ ಬರ್ದಿದ್ದಾರೆ. ಅದರಲ್ಲಿ ನಾಡಿಲೆ ಎಕ್ಸ್ಪರ್ಟ್ ಅವರು. ಹಿಂದೆ ಏನಾಗಿದ್ದ ಅಂದರೆ ಈ ನಾಡಿ ಹೋದ್ರೂ ಗೊತ್ತಾಗ್ಬಿಡುತ್ತೆ, ಯಾಕೆಂದ್ರೆ ಅವರು ಆ ಲೆವೆಲ್ಗೆ ರಿಸರ್ಚ್ ಮಾಡಿ ಸಂಶೋಧನೆ ಮಾಡಿದರು. ಅಂಥ ವ್ಯಕ್ತಿ ಇದ್ರ ಬಗ್ಗೆ ಹೇಳ್ತಾರೆ. ಯಾವಾಗ ನಾವು ಕುಡಿಯೋದು, ಕೊಲೆ ಮಾಡೋದು, ಮೋಸ, ವಂಚನೆ, ಕೆಟ್ಟ ಕೆಲಸ, ಕೆಟ್ಟ ಸಹವಾಸ, ಕೆಟ್ಟ ಬುದ್ಧಿಗಳಲ್ಲೇ ತೇಲಾಡಿ ವಯಸ್ಸಾಗಿ ಸತ್ತೋಗ್ತೀವೋ ಆಗ ಅದೇ ಆತ್ಮ ಕುಡುಕರ ಮನೆಯಲ್ಲೋ ಕೊಲೆಗಾರರ ಮನೆಯಲ್ಲೋ ಉಡುತ್ತೆ, ರೌಡಿಗಳಾಗಿ ಉಡ್ತಾರೆ. ಈ 3 ವಿದ್ಯೆಗಳನ್ನು, ಕೆಟ್ಟ ಚಟಗಳು, ಕೆಟ್ಟ ಸಹವಾಸಗಳು, ಕೆಟ್ಟ ಕೆಲಸಗಳನ್ನು ಮಾಡಿರೋ ಆತ್ಮ ನೆಕ್ಸ್ಟ್ ಬರ್ತು ಆ ಥರ ಕೆಟ್ಟ ಕೆಲಸ, ಕೆಟ್ಟದೇ ಮಾಡೋದು ವಂಶದಲ್ಲಿ ಹೋಗಿ ಸಿಕ್ಕಾಕೊಂಡು ಅಲ್ಲೇ ಹುಟ್ಟುಬಿಡ್ತಾನಂತೆ, ಹೆಣ್ಣಾಗಲಿ ಗಂಡಾಗಲಿ. ಈ ಆತ್ಮ ರಾಮನಂತೆ, ಕೃಷ್ಣನಂತೆ, ಸ್ವಾಮಿ ವಿವೇಕಾನಂದರಂತೆ, ರಾಮಕೃಷ್ಣ ಪರಮಹಂಸ ಥರ, ಶಿರಡಿ ಸಾಯಿಬಾಬಾ, ಯಡಿಯೂರು ಸಿದ್ಧಲಿಂಗೇಶ್ವರ, ಜೈನಕಲ್ ಸಿದ್ದೇಶ್ವರ, ಶ್ರೀಧರ ಸ್ವಾಮಿಗಳ ಥರ ಉಡಲ್ಲ. ಏಕೆಂದರೆ ಆತ್ಮ ಏನಾಗೋಗಿದೆ, ಎಲ್ಲ ಸಿದ್ಧಿ ಮಾಡ್ಕೊಂಬಿಟ್ಟಿದೆ. ದಿನಕ್ಕೆ 5 ಸಿಗರೇಟ್ ಸೇರ್ತಾನೆ ಆತ್ಮ, ದಿನ 5 ಸಿಗರೇಟ್ ಸೇರಿ ಅದಕ್ಕೆ ಅಡ್ಜಸ್ಟ್ ಆಗೋಗಿದೆ, ಅದಕ್ಕೆ ಬೇರೆ ಗೊತ್ತೇ ಇಲ್ಲ. 10 ಬಾಟ್ಲು ಕುಡಿತಾನೆ ತಿಂಗಳಿಗೆ, 20 ಬಾಟ್ಲು ಕುಡಿತಾನೆ ತಿಂಗಳಿಗೆ, ಆತ್ಮ ಅದೇ ಸಿದ್ಧಿ ಆಗ್ತಾ ಇದೆ. ಎಲ್ಲ ಕೆಟ್ಟದ್ದು ಸಹವಾಸ, ಬಾರು, ರೆಸ್ಟೋರೆಂಟು, ಅವರು ಕೊಲೆ, ಮೋಸ, ಇಂಥ ಸಹವಾಸ ಸೇರಿಕೊಂಡು ಅವನು ಯಾವಾಗಲೂ ಮೈಲ್ಗೆಲೇ ಇದ್ದಾನೆ. ಅವನು ಎಷ್ಟೇ ಸ್ನಾನ ಮಾಡಿದ್ರೂ ಮಡಿಯಾಗಲ್ಲ, ಎಷ್ಟೇ ತಿರುಪ್ತಿಗೆ ಹೋಗಿ ಹುಂಡಿಗೆ ದುಡ್ಡು ಹಾಕಿದ್ರೆ, ಶಬರಿಮಲೆಗೆ ಹೋದರೆ, ಯಾವ ಕ್ಷೇತ್ರದಲ್ಲೂ ಕೂಡ ಅಂಥ ಆತ್ಮಕ್ಕೆ ಭಗವಂತ ಆಶೀರ್ವಾದ ಮಾಡೋದಿಲ್ಲ. ಅವನು ಎಷ್ಟೇ ಯಾತ್ರೆ, ಜಾತ್ರೆ, ತಪಸ್ಸು ಮಾಡಿದ್ರೂ ಕೂಡ ಮೈಲಿಗೆ ಇರೋದ್ರಿಂದ ಅವನು ಏಳಿಗೆ ಆಗಲ್ಲ. ದಿನೇ ದಿನೇ ವಯಸ್ಸಾಗ್ತಾ ಆಗ್ತಾ ಕ್ಷೀಣಿಸಿ ಅಪಮೃತ್ಯು, ಕಾಲಮೃತ್ಯು, ಘೋರ ಮೃತ್ಯು, ಧ್ರುವ ಮೃತ್ಯುಗೆ ತುತ್ತಾಗ್ತಾನೆ ಅಂಥೇಳಿ ಅಗಸ್ತ್ಯರು ಒಂದು ಕಡೆ ಹೇಳ್ತಾರೆ. ಆದ್ದರಿಂದ ಉಡೋದು ಆಕಸ್ಮಿಕ, ಸಾಯೋದು ಖಚಿತ. ಈ ಉಡೋದು ಸಾಯೋದು ಮಧ್ಯೆ ಇದೆಯಲ್ಲ, ಅದು ಒಳ್ಳೆಯ ಜನ, ಒಳ್ಳೆಯ ಅಭ್ಯಾಸ, ಒಳ್ಳೆಯ ಚಟಗಳು, ಒಳ್ಳೆಯ ಸಹವಾಸ ಇತ್ತು ಅಂತಂದರೆ ನಿಮ್ಮ ತಂದೆ ತಾಯಿ ಮುತ್ತಾತ ಅವ್ರಿವ್ರು ಏನೇನು ಮಾಡೋ ಆ ಗೋತ್ರದೆಲ್ಲ DNA ಒಳಗಿರೋ ಆ ಕ್ರೋಮೋಸೋಮ್ಸಲ್ಲಿರೋ ಆ ಜೆನೆಟಿಕ್ಸ್ ಥಿಯರಿ ಪ್ರಕಾರ ಆ ಜೀನ್ಸಲ್ಲಿರೋ ಎಲ್ಲ ಕಲ್ಮಶವನ್ನು ಒಬ್ಬ ವ್ಯಕ್ತಿ ತೆಗೆದಾಕ್ಬಿಟ್ಟು ಇಡೀ ಗೋತ್ರನ ಶುದ್ಧಿ ಮಾಡ್ಬೋದಂತೆ. ಆದ್ದರಿಂದ ಯಾರಾದರೂ ಒಬ್ಬರು ಆ ವಂಶದಲ್ಲಿ ಧ್ಯಾನ, ಜಪ, ತಪ, ಪೂಜೆ ಮತ್ತು ಆಚಾರ ವಿಚಾರಗಳ ಸಂಸ್ಕಾರಗಳಲ್ಲಿ ಶ್ರೇಯಸ್ಸಿದು ಶ್ರೇಷ್ಠತೆಯನ್ನು ಹೊಂದಿದರೆ
ಪಿಂಡ ಇಡೋ ಅವಶ್ಯಕತೆ ಇಲ್ಲ, ತಿಥಿ ಮಾಡೋ ಅವಶ್ಯಕತೆ ಇಲ್ಲವಂತೆ ಪಿತೃದೇವತೆಗಳಿಗೆ. ಅವನ ಒಂದೊಳ್ಳೆ ನಡವಳಿಕೆ, ಅವನ ಒಳ್ಳೆ ಗುಣ, ಆಚಾರ, ವಿಚಾರ, ಅವನ ಒಂದು ಸಂಸ್ಕಾರ ಸತ್ತಂಥ ಎಲ್ಲ ಪಿತೃದೇವತೆಗಳಿಗೂ ಮೋಕ್ಷ ಅಥವಾ ಪುನರ್ಜನ್ಮ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಒಬ್ಬೊಬ್ಬ ಕುಲದಲ್ಲಿ ಒಬ್ಬ ವೀರನ ಇರಬೇಕಂತೆ, ಒಬ್ಬ ಯುದ್ಧ ಮಾಡುವಂಥ ವೀರ ಇರಬೇಕಂತೆ, ಒಬ್ಬ ಕುಲದಲ್ಲಿ ಒಬ್ಬ ಸನ್ಯಾಸಿ ಇರಬೇಕಂತೆ, ಒಂದು ಕುಲದಲ್ಲಿ ಒಬ್ಬ ಸತ್ಪುರುಷ ಇರಬೇಕಂತೆ. ಆಗ ನಿಮ್ಮನೇಲಿ ಅಪ್ಪ ಅಮ್ಮ ಸತ್ತೋಗಿದ್ದಾರೆ, ತಾತ ಮುತ್ತ ಎಲ್ಲ ಸತ್ತೋಗಿದ್ದಾರೆ, ಆಮೇಲೆ ಒಂದು ಒಳ್ಳೆ ಹುಡುಗ ದಿನ ಪೂಜೆ ಜಪ ತಪ ದಾನ ಒಳ್ಳೆ ಸಂಸ್ಕಾರ ಒಳ್ಳೆತನದಿಂದ ಬಾಳಿ ಬದುಕಿ ಸತ್ತೋದ್ರೆ ಅವನು ಒಳ್ಳೆತನ ಹಿಂದೆ ಸತ್ತೋಗಿರೋರಿಗೆಲ್ಲ ಮುಕ್ತಿ ಮೋಕ್ಷ ಇಲ್ಲ, ಪುನರ್ಜನ್ಮ ಪ್ರಾಪ್ತಿಯಾಗ್ತದೆ ಮತ್ತು ಹುಡ್ತಾರೆ. ಆದ್ದರಿಂದ ಕೋಟಿಗಟ್ಟಲೆ ಆಸ್ತಿ ಮಾಡಿ ಮಕ್ಕಳನ್ನ ನೋಡ್ಕೊಳ್ಳಿ ಅಂತ ಬಿಟ್ಟು ಸತ್ತೋಗೋ ಬದಲು ಒಳ್ಳೆ ಮಕ್ಕಳಿಗೆ ಕೆಟ್ಟ ಚಟ ಇರಬಾರ್ದು, ಕೆಟ್ಟವ್ರ ಸಹವಾಸ ಇರಬಾರ್ದು, ಕೆಟ್ಟ ಕೆಲಸ ಮಾಡದೇ ಇರುವಂಥ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ರೆ ಅದಕ್ಕಿಂತ ದೊಡ್ಡ ಆಸ್ತಿ ಮತ್ತೊಂದಿಲ್ಲ. ಅದರಿಂದ ದಯವಿಟ್ಟು ಆಸ್ತಿ ಮಾಡೋಕ್ಕಿಂತ ನೀವು ಸತ್ತ ಮೇಲೆ ನಿಮ್ಮ ತಿಥಿ ಪಿಂಡ ಇಡ್ತಾರೋ ಗೊತ್ತಿಲ್ಲ, ಆದರೆ ಒಳ್ಳೆ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಒಳ್ಳೆ ಮಕ್ಕಳನ್ನ ಮನೇಲಿ ಇಟ್ಬಿಟ್ಟು ಹೋಯ್ತು ಅಂದರೆ ನೀವೇನೇ ಕೆಟ್ಟ ಕೆಲಸ ಮಾಡಿದ್ರು ಕೂಡ ಆ ಒಳ್ಳೆತನದಿರೋ ಮೊಮ್ಮಕ್ಕಳಿಂದ ನಿಮಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ಇದು ಬಹಳ ಜೀವನದ ರಹಸ್ಯ. ಇದೇ ಅಗಸ್ತ್ಯ ಋಷಿಗಳು ಉತ್ತರಕಾಂಡದಲ್ಲಿ ಕೊನೆಯಲ್ಲಿ ಫಲಶ್ರುತಿನಲ್ಲಿ ಇದೊಂದು ಬಗ್ಗೆ ಮಾತಾಡ್ತಾರೆ. ಸುಮಾರು 22 ಶ್ಲೋಕಗಳೆಲ್ಲ ವರ್ಣನೆ ಮಾಡ್ತಾರೆ ಅಗಸ್ತ್ಯ ಮಹರ್ಷಿಗಳು. ನಮ್ಮ ಕೆಟ್ಟ ಚಟಗಳಿಗೆ ಬಲಿಯಾಗಬಾರ್ದು, ಕೆಟ್ಟ ಸಹವಾಸದ ಜೊತೆ ಸೇರಬಾರ್ದು, ಕೆಟ್ಟ ಕೆಲಸಗಳನ್ನು ದಿನನಿತ್ಯ ಮಾಡಬಾರ್ದು. ಮಾಡಿದ್ಯಾದ್ರೆ ನೀವು ಯಾವ ಹೋಮ ಈ ಜಪ ತಪ ಯಾತ್ರೆ ಜಾತ್ರೆ ಮಾಡೋದು ಯಾವುದೂ ನಿಮಗೆ ಕೌಂಟ್ ಆಗಲ್ಲ ಅಂತ ಮುನಿಗಳು ಹೇಳಿದ್ದಾರೆ ಅಗಸ್ತ್ಯ ಋಷಿಗಳು. ಅದಕ್ಕೇನು ಮಾಡಬೇಕು, ಇದುವರೆಗೂ ನಾವು ಮಾಡೋ ಕೆಟ್ಟ ಸಹವಾಸ, ಕೆಟ್ಟ ಚಟಗಳು, ಸ್ಮೋಕು ಡ್ರಿಂಕ್ಸು, ಕೆಟ್ಟ ಕೆಲಸಗಳನ್ನು ಅದನ್ನು ನಾಶ ಮಾಡಿ ನಮ್ಮ ಒಳ್ಳೆಯ ವ್ಯಕ್ತಿತ್ವವನ್ನು ಪರ್ಸನಾಲಿಟಿಯನ್ನು ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಒಂದು ರುದ್ರಯಾಮಳ ತಂತ್ರಸಾರ ಅಂತಿದೆ, ಅದರಲ್ಲಿ ಒಂದು ಮಂತ್ರ ಹೇಳ್ತಾರೆ, ಅದನ್ನು ಇಲ್ಲಿ ಕೋಟ್ ಮಾಡ್ತಾರೆ ಅಗಸ್ತ್ಯ ಋಷಿಗಳು. ಏನು ಅಂದರೆ ನೋಡಿ, ಎಲ್ಲ ಬೆರಗಳಲ್ಲೂ ಲಾಕ್ ಮಾಡಬೇಕು, ಲಾಕ್ ಮಾಡಿಬಿಟ್ಟು ಇವೆರಡನ್ನೇ ಹಿಂಗೆ ಇಟ್ಕೋಬೇಕು. ಇದು ಮಾತ್ರ ಇದು ಹೆಬ್ಬೆಟ್ಟು ಶುಕ್ರ ಹೀಗೆ ಇಟ್ಕೋಬೇಕು. ಹೀಗೆ ನೋಡಿ, ಹೀಗೆ ಇಟ್ಕೊಂಡು ಓಂ ಆಂ ಮ್ರೀಂ ಕ್ರೋಂ ಯೇ ಹೇ ಹಿ ಪರಮೇಶ್ವರಿ ಸ್ವಾಹ, ಓಂ ಆಂ ಮ್ರೀಂ ಕ್ರೋಂ ಯೇ ಹೇ ಹಿ ಪರಮೇಶ್ವರಿ ಸ್ವಾಹ, ಓಂ ಆಂ ಮ್ರೀಂ ಕ್ರೋಂ ಯೇ ಹೇ ಹಿ ಪರಮೇಶ್ವರಿ ಸ್ವಾಹ, ಓಂ ಆಂ ಹ್ರೀಂ ಕ್ರೋಂ ಯೇ ಹಿ ಪರಮೇಶ್ವರಿ ಸ್ವಾಹ, ಓಂ ಆಂ ಹ್ರೀಂ ಕ್ರೋಂ ಯೇ ಹಿ ಪರಮೇಶ್ವರಿ ಸ್ವಾಹ ಅಂಥೇಳಿ ಈ ಮುದ್ರೆ ಧಾರಣೆ ಮಾಡಿ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡ್ಕೊಂಡು ದಿನ ಹೇಳ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆ ಮೇಲೆ ಕೂತ್ಕೊಂಡು ಇದನ್ನು ಮಾಡಿದ್ರೆ ನಿಮ್ಮ ವ್ಯಕ್ತಿತ್ವನೇ ಬದಲಾವಣೆ ಆಗುತ್ತೆ. ಅಯ್ಯೋ ಕುಡಿತಿದ್ದ, ಕೊಲೆ ಮಾಡ್ತಿದ್ದ, ಸ್ಮೋಕ್ ಮಾಡ್ತಿದ್ದ, ಎಂತೆಂತೆಲ್ಲ ಇತ್ತು, ಅದನ್ನೆಲ್ಲ ಚೇಂಜ್ ಆಗಿಬಿಟ್ಟಲ್ಲ ಅಂದರೆ ವ್ಯಕ್ತಿತ್ವನೇ ಡೆವಲಪ್ಮೆಂಟ್ ಆಗುತ್ತೆ. ಇದು ಅಷ್ಟು ಚಿಕ್ಕ ಮಂತ್ರ. ಆಂ ಹ್ರೀಂ ಕ್ರೋಂ ಮನಸ್ಸು ದೇಹ ಆತ್ಮ, ಮ್ರೀಂ HREM ಹ್ರೀಂ ಅಂತ ಈ ಮಂತ್ರ 3 ಬೀಜಾಕ್ಷರದಿಂದ ಪರಮೇಶ್ವರಿಯನ್ನ ಸಾನ್ನಿಧ್ಯ ಸೇರುವಂಥದ್ದು. ಇದು ಮಾಡ್ತಾ ಬಂದರೆ ನಮ್ಮೆಲ್ಲ ಕೆಟ್ಟ ಚಟಗಳು, ಕೆಟ್ಟ ಭಾವನೆಗಳು, ಕೆಟ್ಟ ಸಹವಾಸ, ಕೆಟ್ಟ ಕೆಲಸಗಳೆಲ್ಲ ನಾಶ ಆಗಿ ಒಳ್ಳೆಯ ವ್ಯಕ್ತಿತ್ವ ಉಂಟಾಗತ್ತೆ ಅಂಥೇಳಿ ಮುನಿಗಳು ಹೇಳ್ತಾರೆ, ಅಗಸ್ತ್ಯ ಋಷಿಗಳು ಹೇಳ್ತಾರೆ. ಇದು ನನ್ನ ಕಡೆಯಿಂದ ನಮ್ಮ ವ್ಯಕ್ತಿತ್ವನ ವಿಕಾಸ ಮಾಡ್ಕೊಳ್ಳೋಕ್ಕೆ ಕೊಡುವಂಥ ಒಂದು ವಿಶೇಷ ಮುದ್ರಾ ಮಂತ್ರ ತಂತ್ರ. ಈ ಮಂತ್ರ ಹೇಳ್ಕೊಂಡು ನೀವು ಬನ್ನಿ ಮರ ಅದಕ್ಕೆ ಪ್ರದಕ್ಷಿಣೆ ಮಾಡಬೇಕಂತೆ. ಇಲ್ಲ ಬೇವಿನ ಮರ ಅರಳಿ ಮರಕ್ಕೆ ಪಕ್ಕದಲ್ಲಿದ್ದರೆ ಅದಕ್ಕೆ ಹೋಗಿ ದಿನನಿತ್ಯ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನಮಸ್ಕಾರ ಮಾಡ್ತಾಯಿದ್ರೆ ಇದು ತಂತ್ರ, ಇದು ಮಾಡಬೇಕು ಅಂತ ಶಾಸ್ತ್ರ ಉಲ್ಲೇಖನ ಮಾಡಿದ್ದಾರೆ. ವೀಕ್ಷಕರು, ಒಂದು ಅನೌನ್ಸ್ಮೆಂಟು. ಇದೇ ತಿಂಗಳು 22 ಮತ್ತು 23ನೇ ತಾರೀಕು ಶನಿವಾರ ಭಾನುವಾರ ನಾನು ಮೈಸೂರಿನಲ್ಲಿ ನರಸಿಂಹ ಕ್ರಿಯೆ ಅನ್ನೋ ಒಂದು ಕ್ರಿಯೆಯನ್ನು ಕಲಿಸ್ತಾ ಇದ್ದೀನಿ. ಏನಪ್ಪ ನರಸಿಂಹ ಕ್ರಿಯೆ ಅಂತಂದರೆ, ನಮಗೆ ಬ್ರೈನಲ್ಲಿ ರಕ್ತ ಹೆಪ್ಪುಕಟ್ಟಿದ್ರೆ, ರಕ್ತ ಸಂಚಾರ ಗಾಳಿ ಸಂಚಾರ ಆಗ್ತಿಲ್ಲ ಅಂದರೆ, ಹುಚ್ಚುಚ್ಚಾಗಿ ಮಾತಾಡೋದು, ಭ್ರಮೆ, ಭಯ, ಆತಂಕ, ಆಮೇಲೆ ಪಿಟ್ಸ್ ಬಂದರೆ, ಲಕ್ವಾ, ಅರಳು ಮರಳು, ಡೆಮೆನ್ಷಿಯಾ, ಇದಕ್ಕಿದ್ದಾಗೆ ಸ್ಕಿಜೋಫ್ರೆನಿಯಾ, ಹಿಸ್ಟೀರಿಯಾ, ಆಟಿಸಮ್ಮು, ಅಲ್ಝೀಮೀರಿಯಾ, ಈ ಥರ ಬ್ರೈನಿಗೆ ಸಂಬಂಧಪಟ್ಟಂಥ ಬೈಪೋಲರ್ ಡಿಸಾರ್ಡರ್ಸ್ ಇತ್ತು ಅಂದರೆ, ಕಣ್ಣಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಏನೇ ಇದ್ದರೂ, ಕಿವಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿದ್ದರು, ಅದರಲ್ಲೂ ವರ್ಟಿಗೋ ಅಂತ ಒಂದು ಕಾಯಿಲೆ, ಅದು ಮೂಗುನಲ್ಲಿ ಏನೋ ದೋಷ ಇತ್ತು ಅಂದರೆ, ತುಟಿಗಳು ಆಗಾಗ ತೊಂದರೆಗಳು ಕೊಡ್ತಿರ್ತದೆ, ಹುಣ್ಣಾಗ್ತಿರ್ತದೆ, ನಾಲಿಗೆ ತೊದಲು, ಮೌತ್ ಅಲ್ಸರು, ಟಾನ್ಸಿಲ್ಸು, ಗಂಟ್ಲು ಕ್ಯಾನ್ಸರು, ಥೈರಾಯ್ಡು, ಅನ್ನನಾಳದಲ್ಲಿ ದೋಷ, ಧ್ವನಿ ಪೆಟ್ಟಿಗೆಯಲ್ಲಿ ದೋಷ ಇದ್ದರೆ, ಲಂಗ್ಸಲ್ಲಿ ಕ್ಯಾನ್ಸರ್ ಇತ್ತು ಅಂದರೆ, ಲಂಗ್ಸಲ್ಲಿ ಅಸ್ತಮಾ, ಡಸ್ಟ್ ಅಲರ್ಜಿ, TB ರೋಗ,
ಹಾರ್ಟಲ್ಲಿ ಏನೇನಿದೆಯೋ ಹೃದಯಕ್ಕೆ ಸಂಬಂಧಪಟ್ಟ ಎಲ್ಲ ಥರ ಕಾಯಿಲೆ, ಕಿಡ್ನಿಲಿ ದೋಷ ಇದ್ದರೆ, ಕಿಡ್ನಿ ಸ್ಟೋನ್ ಇದ್ದರೆ, ಪ್ಯಾಂಕ್ರಿಯಾಸಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಿಲ್ಲ, ಡಯಾಬಿಟಿಸು, ಬಿ ಪಿ, ಗ್ಯಾಸ್ಟ್ರೆಟಿಕ್ಸು, ಇದು ಗಾಲ್ ಬ್ಯಾಡಲ್ ಸ್ಟೋನ್ ಬೆಳೆಯುತ್ತೆ ಇತ್ತೀಚೆಗೆ ಎಷ್ಟೋ ಜನಕ್ಕೆ, ಅದು, ಹೊಟ್ಟೆಲಿ ಹುಣ್ಣು, ಅಪೆಂಡಿಸೈಟಿಸು, ಲಿವರಲ್ಲಿ ದೋಷ, ನಮ್ಮ ಹೆಂಗಸಲ್ಲಿ ಮೆನ್ಸಸ್ಸಲ್ಲಿ ದೋಷಗಳು, ಗಂಡಸರಿಗೆ ನಪುಂಸಕತೆ, ಗಂಡಸರ ಸೆಕ್ಸ್ ಬಗ್ಗೆ ಆಸಕ್ತಿ ಇಲ್ಲ, ತೊಂದರೆಗಳಿರ್ತದೆ, ಮಕ್ಕಳಾಗ್ತಿರೋದಿಲ್ಲ, ಈ ಥರ ದೋಷ, ತೊಡೆ, ಪಾದ, ಮಂಡಿ ನೋವು, ಬೆನ್ನು ನೋವು, ಏನೇನು ತಲೆನೋವು, ಮೈಗು ಏನೇನಿದೆಯೋ ಅದೆಲ್ಲ ದಿನ ಬೆಳಗ್ಗೆ 10 ನಿಮಿಷ ಇಂಥ ಕುರ್ಚಿ ಮೇಲೆ ಕೂತ್ಕೊಂಡು 10 ನಿಮಿಷ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡುವಂಥ ಕ್ರಿಯೆ ನರಸಿಂಹ ಕ್ರಿಯೆ. ಔಷಧಿ ಇಲ್ಲ, ಇಂಜೆಕ್ಷನ್ ಇಲ್ಲ, ಟಾನಿಕ್ ಇಲ್ಲ, ಎಂಥದ್ದಿಲ್ಲ, ಅದು ಏನೂ ಇಲ್ಲದೇ ಕ್ಯೂರ್ ಮಾಡ್ಕೊಳ್ಳೋಂಥದ್ದು ಸಾಕ್ಷಾತ್ ನರಸಿಂಹ ಅವತಾರದ ಒಂದು ಕ್ರಿಯೆಯನ್ನು ನಾನು ಈ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ, ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದು ಒಂದಿನದ ಕ್ಲಾಸ್, ಒಂದಿನದ ವರ್ಕ್ಶಾಪ್. ಬೆಳಗ್ಗೆ 10 ಗಂಟೆಗೆ ಶುರುವಾದರೆ ಒಂದು 7 ಗಂಟೆ ಮುಗಿಸ್ಬಿಡ್ತೀವಿ. ಅದರಿಂದ ಈ ಕೋರ್ಸಲ್ಲಿ ಕಲಿತು ನಾವು ಔಷಧಿ ಇಲ್ಲದೇ ಎಲ್ಲ ಥರ ಕಾಯಿಲೆಗಳನ್ನು, ಅದರಲ್ಲೂ ಮಾಟ ಮಂತ್ರ ತಂತ್ರ ಬಾಧೆ, ಭೂತ ಪ್ರೇತಗಳ ಬಾಧೆ, ಏನೇ ದೋಷಗಳಿದ್ರೂ ಕೂಡ ನರಸಿಂಹ ಕ್ರಿಯೆ ತೆಗೆದುಹಾಕುತ್ತೆ. ಅದರಲ್ಲಿ 12 ಮಂತ್ರಗಳ ದೀಕ್ಷೆ ಇದೆ. 12 ಮಂತ್ರಗಳ ದೀಕ್ಷೆ ಆಗೋದ್ರಿಂದ ತಿಂಗಳಿಗೊಂದೊಂದು ನರಸಿಂಹರು 12 ತಿಂಗಳು ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾರೆ. ಆ ಒಂದು ವಿಶೇಷತೆಯನ್ನು, ಆ ಒಂದು ವಿಶೇಷವಾದ ವಿದ್ಯೆ ಪ್ರಪ್ರಥಮವಾಗಿ ನಾನು ಇಡೀ ಜಗತ್ತಿನಲ್ಲಿ ಕಲಿಸ್ತಾ ಇದ್ದೀನಿ. ಯಾರು ಈ ಕೋರ್ಸನ್ನು ಕಲಿತ್ಕೊಂಡು ನಾವು ಎಲ್ಲ ಥರ ಕರ್ಮಗಳನ್ನು ಬಾಡಿ ಮೈಂಡ್ ಸೋಲೆಲ್ಲ ಕಳ್ಕೊಂಡು ಭಗವಂತನ ಸಾನ್ನಿಧ್ಯ ಸೇರಬೇಕು, ಯಾರಿಗೂ ಡಿಪೆಂಡ್ ಆಗಬಾರ್ದು, ಯಾವ ಕಾಯಿಲೆನೂ ಇಲ್ಲದೇ ಸಾಯಬೇಕು, ನಾವು ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು, ಯಾವುದೇ ರೋಗ ನರಳಿ ಸಾಯಬಾರ್ದು, ಚೆನ್ನಾಗಿದ್ದ ಭಗವಂತನ ಹೆಸರು ಹೇಳ್ಕೊಂಡು ಪ್ರಾಣ ಬಿಡಬೇಕು ಅಂದರೆ ನರಸಿಂಹ ಅವತಾರದಲ್ಲಾದಂಥ ಕ್ರಿಯೆಯನ್ನು ನಾವು ಕಲಿಬೇಕು ಅಂತ ಹೇಳ್ತಾರೆ. ಇದನ್ನು ನಾನು ಕಲಿಸ್ತಾ ಇದ್ದೀನಿ. ಇದು ಭಾಳ ವಿಶೇಷ, ವರ್ಡಲ್ಲೇ ಯಾರಿಗೂ ಗೊತ್ತಿಲ್ಲ ಅಂಥ ವಿಶೇಷವಾದ ವಿದ್ಯೆ. ಆಸಕ್ತರು ನಾನು ಸ್ಕ್ರೀನ್ ಮೇಲೆ ವೆಬ್ಸೈಟ್ ತೋರಿಸ್ತೀನಿ ನೋಡಿ, lakshmisrinivas.in ನರಸಿಂಹಕ್ರಿಯೆ ಅಂತೇಳಿ. ಇದಕ್ಕೆ ಲಾಗಿನ್ ಆಗಿ ಫಾರ್ಮ್ ಫಿಲ್ ಮಾಡಬೇಕು ನೀವು. ಅದೆಲ್ಲ ಮಾಡಿ ಫಿಲ್ ಮಾಡಿದ್ರೆ ನಿಮಗೆ ಶನಿವಾರ ಅಥವಾ ಭಾನುವಾರ ಯಾವ್ದಾರು ಒಂದಿನ ನೀವು ಅಟೆಂಡ್ ಆಗ್ಬೋದು. ಇದರ ಜೊತೆಗೆ ನಮ್ಮ ಹಳೆಯ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೂ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ನೋಡಿದ್ಮೇಲೆ ಆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು. ಈ lakshmisrinivas.in ಅಂತ ತೋರಿಸಿ ಇದ್ರ ಮುಖೇನ ನೀವು ನರಸಿಂಹ ಕ್ರಿಯೆ ಕೂಡ ರಿಜಿಸ್ಟರ್ ಮಾಡ್ಕೋಬೋದು ಅಂತ ಹೇಳ್ತಾ, ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.